ಬಾಬು ಅನ್ನೋ ದಲಿತ ಸಮುದಾಯದ ವ್ಯಕ್ತಿ ಸಂಸದರ ಮೇಲೆ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. 2021ರಲ್ಲಿ ಆ ಹುಡುಗ ಟೆಂಪ್ರರಿ ಡ್ರೈವರು, ಪರ್ಮನೆಂಟ್ ಜಾಬ್ ಕೊಡಿಸ್ತೀವಿ ಅಂತ ಸಂಸದರು 40 ಲಕ್ಷ ಕೇಳಿದ್ರಂತೆ. ಅದು ನಾಗೇಶ್ ಅನ್ನೋರ ಮುಖಾಂತರ ತಲುಪಿಸಿದ್ರಂತೆ. ಸೊ ನಿನ್ನೆ ಆ ಹುಡುಗ ಡೆತ್ ನೋಟಲ್ಲಿ ಕ್ಲಿಯರಾಗಿ ಬರೆದಿದ್ದಾನೆ, ನನ್ನ ಸಾವಿಗೆ ಸಂಸದರೇ ಕಾರಣ ಅಂತ. ಸೊ ಅದು ಡೆತ್ ನೋಟ್ ಪ್ರಕಾರ ಪೊಲೀಸರು ಕ್ರಮ ತಗೊಂಡಿದ್ದಾರೆ. ಆ ಹುಡುಗ ಬಂದು ದಲಿತ ಸಮುದಾಯದ ಹುಡುಗ SC ಸಮುದಾಯದ ಹುಡುಗ. ಅವ್ರ ಶ್ರೀಮತಿ ಬಂದು ST ಸಮುದಾಯದ ಹುಡುಗಿ. ಸೊ ಅವನು ಓಪನ್ ಫೀಲ್ಡಲ್ಲಿ 21ರಲ್ಲಿ 40 ಲಕ್ಷ ಕೊಟ್ಟ ನಂತರನೂ ಮತ್ತೆ ಪದೇ ವಾಪಸ್ ಕೇಳಿದ್ರು ಅವ್ರು ಕೊಟ್ಟಿಲ್ಲ. ಸೊ ಅವ್ನ ಕಡೆಗೂ ಫ್ರಸ್ಟ್ರೇಟ್ ಆಗಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಸೊ ಅವ್ರ ಮನೆಯವ್ರು ಕಂಪ್ಲೇಂಟ್ ಕೊಟ್ಟಂಗೆ ನೆನ್ನೆ ಅಟ್ರಾಸಿಟಿ ಎಲ್ಲ ದಾಖಲಾಗಿದೆ. ಮೋಸ್ಟ್ಲಿ ಪೊಲೀಸವರು ಕ್ರಮ ತಗೊತಾರೆ ಅಂತ ನಂಗೆ ನಂಬಿಕೆ ಇದೆ. ಯಾಕೆ ಗೊತ್ತಿರಲ್ಲ ಅಂದರೆ, ಈಗ ಇಬ್ಬರತ್ರನೋ ಡೀಲ್ ಮಾಡಿದ್ರೆ ಗೊತ್ತಿರ್ತಾರೆ. ದಿನಕ್ಕೆ 1000 ಜನರ ಹತ್ರ ಡೀಲ್ ಮಾಡಿದಾಗ ಎಲ್ಲಿ ನೆನಪಿರುತ್ತೆ? ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಈಗ ಆ ಹುಡುಗ ಡೆತ್ ಆಗಿ ಡೆತ್ ನೋಟಲ್ಲಿ ಹೆಸರು ಬರೆದ್ರೆ, ಈಗ ಸ್ಥಳೀಯ ಶಾಸಕರದು ಹಸ್ತಕ್ಷೇಪನೇ ಇದ್ದರೆ CBI ಕೊಡೋಕ್ಕೆ ಹೇಳ್ತೀನಿ. ಅವರು ರೆಡಿ ಇದ್ದಾರಾ? ನಾನೇ ವಿನಂತಿಸ್ತೀನಿ ಸಂಸದರಿಗೆ, CBI ಕೊಡಿಸಿ ಸರ್ ಇದನ್ನು, ನೋಡೋಣ ಯಾರ ಹಸ್ತಕ್ಷೇಪ ಇದೆಯೋ ಆಚೆ ಬರಲಿ. ಸತ್ತೋಗಿರೋ ಹುಡುಗ ಡೆತ್ ನೋಟಲ್ಲಿ ಕಾರಣ ಅವರೇ ಅಂತ ಬರೆದ್ರೆ ನಮ್ಮನ್ನ ಯಾಕೆ ಮಧ್ಯ ತರ್ತಾರವರು? ಒತ್ತಡ ನಾನು ಹೆಂಗೆ ಹಾಕಲಿ? ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನೆ, ದುಡ್ಡು ಕೊಟ್ಟಿದ್ದಾನೆ, ಹೆಸರು ಬರೆದಿದ್ದಾನೆ, ಪ್ರೂಫ್ ಪೊಲೀಸವ್ರಿಗೆ ಸಿಕ್ಕಿದೆ. ಆ ಡೆತ್ ನೋಟು ಪೊಲೀಸವ್ರು ಕೊಟ್ಟಿರೋದು ಅವ್ರ ಶ್ರೀಮತಿಯವರೇ. ಅವ್ರು ಬರೆದ್ಮೇಲೆ, ಸಾವಿಗೆ ಕಾರಣ ಅಂತ ಬರೆದ್ಮೇಲೆ ಪೊಲೀಸವ್ರ ಹೆಸರು ಸೇರಿಸ್ತಾರೆ. ಅವ್ರ ರಿಟರ್ನ್ ಕಂಪ್ಲೇಂಟ್ ಇದೆ ಅಲ್ವಾ, ಅದ್ರ ಪ್ರಕಾರನೇ ಮಾಡಿರೋದು ಸರ್. ಥ್ಯಾಂಕ್ ಯು ಸರ್. ಅದು ಮಿಕ್ಕಿದ್ದು ನಾನು ನೋಡಿ ಸರ್, ಪೊಲೀಸ್ ಇಲಾಖೆಯಲ್ಲಿ ನಾನು ಹಸ್ತಕ್ಷೇಪ ಮಾಡಲ್ಲ. ಒಂದು ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ನಾವು ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್.